ಪ್ರೈಸ್ ಲಾರ್ಡ್. ದೇವರ ಅತಿ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಮತ್ತೊಂದು ದಿನವನ್ನು ಕಾಣುವಂತೆ ದೇವರು ನಮಗೆ ಕೃಪೆ ಮಾಡಿದ್ದಕ್ಕಾಗಿ ಸ್ತೋತ್ರ. ಆತನು ಮಾಡಿದ ಎಲ್ಲ ಉಪಕಾರಗಳಿಗಾಗಿ ದೇವರಿಗೆ ಸ್ತೋತ್ರವನ್ನು, ಮಹಿಮೆಯನ್ನು ಸಲ್ಲಿಸ್ತೇನೆ. ಇಂದಿನ ವೇದ ಅಧ್ಯಯನಕ್ಕಾಗಿ ಒಂದು ವಾಕ್ಯವನ್ನು ಓದಿಕೊಳ್ಳೋಣ. ಲೂಕನು ಬರೆದ ಸುವಾರ್ತೆ 9ನೇ ಅಧ್ಯಾಯ 46ನೇ ವಾಕ್ಯ. ತರುವಾಯ ಶಿಷ್ಯರೊಳಗೆ ತಮ್ಮಲ್ಲಿ ಯಾವನು ಹೆಚ್ಚಿನವನಾಗುವನು ಎಂಬ ವಿಚಾರ ಹುಟ್ಟಿತು. ಶಿಷ್ಯರಲ್ಲಿ ಒಂದು ಯೋಚನೆ ಬಂತು, ಯಾರು ನಮ್ಮಲ್ಲಿ ಹೆಚ್ಚಿನವನಾಗ್ತಾನೆ? ಯಾಕೆಂದರೆ ಯೇಸುವಿಗೆ ಅನೇಕ ಮಂದಿ ಶಿಷ್ಯರಿದ್ದರು. 500ಕ್ಕಿಂತ ಹೆಚ್ಚು ಶಿಷ್ಯರುಗಳು, 70ಕ್ಕಿಂತ ಹೆಚ್ಚು ಶಿಷ್ಯರುಗಳು. ಈ ರೀತಿ ಹೇಳುವಾಗ ಇಲ್ಲಿ ಬಹಳ ಪ್ರಾಮುಖ್ಯವಾಗಿ ಯೇಸುವಿನ ಸಂಗಡ 12 ಜನ ಶಿಷ್ಯರುಗಳನ್ನು ಇದ್ದಾರೆ. ಅದರಲ್ಲಿ 3 ಜನ ಶಿಷ್ಯರನ್ನು ಯೇಸು ಯಾವಾಗಲೂ ತನ್ನ ಸಂಗಡ ಕೆಲವು ಸಂದರ್ಭಗಳಲ್ಲಿ ಕರೆದುಕೊಂಡು ಹೋಗೋದನ್ನು ನಾವು ನೋಡ್ಬೋದು. ಹಾಗೆ 12 ಜನ ಶಿಷ್ಯರಲ್ಲಿ ಯೋಚನೆ ಬರ್ತಾ ಇದೆ, ಯಾರು ನಮ್ಮಲ್ಲಿ ಹೆಚ್ಚಿನವನಾಗ್ತಾನೆ? ಅಥವಾ ಒಂದು ರೀತಿಯಲ್ಲಿ ಹೇಳೋದಾದರೆ, ನನ್ನ ಅಭಿಪ್ರಾಯ, ಆಫ್ಟರ್ ಜೀಸಸ್ ಹೂ ವಿಲ್ ಬಿ ದ ಲೀಡರ್? ಯಾರು ನಾಯಕರಾಗಬೇಕು, ಯಾರು ಉನ್ನತರಾಗಬೇಕು? ಯಾಕೆ ಯೇಸುಸ್ವಾಮಿ ಹೇಳ್ತಾ ಇದ್ದಾರೆ, ನಾನು ತಂದೆ ಬಳಿಗೆ ವಾಪಸ್ ಹೋಗ್ತೀನಿ, ನಾನಿಲ್ಲಿ ಇರಲ್ಲ ಅಂತೆಲ್ಲ ಹೇಳಿದಾಗ ನೆಕ್ಸ್ಟ್ ಯಾರು? ಕೆಲವು ಕುಟುಂಬಗಳಲ್ಲಿ ಅದೇ ಗಲಾಟೆ ಬರ್ತದೆ. ಒಬ್ಬನೇ ಮಗ ಇದ್ದರೆ ಪ್ರಾಬ್ಲಮ್ ಇಲ್ಲ, 3-4 ಜನ ಇದ್ದಾಗ ನೆಕ್ಸ್ಟ್ ಕುಟುಂಬದ ಜವಾಬ್ದಾರಿ ಯಾರು ಹೊರಬೇಕು? ಹಿರಿಯವನು ಹೊರಬೇಕಾ, ಅಥವಾ ಎರಡನೇ ಅವನು ಸ್ವಲ್ಪ ಆ್ಯಕ್ಟಿವ್ ಇದ್ದರೆ ಅವನಿಗೆ ಕೊಡಬೇಕಾ, ಏನು ಮಾಡಬೇಕು? ಒಂದು ಕಂಪನಿ ಆದರೆ ಅಲ್ಲೂ ಸಹ ಯಾರು ನೆಕ್ಸ್ಟು, ಆ ಮ್ಯಾನೇಜರ್ ಹೋದರೆ ನೆಕ್ಸ್ಟ್ ಯಾರು? ಎಲ್ಲ ಒಂದು ಪ್ಲ್ಯಾನಿಂಗ್ ಇರ್ತದೆ. ಇಲ್ಲಿ ಶಿಷ್ಯರಲ್ಲೂ ಸಹ ತಮ್ಮಲ್ಲಿ ಯಾವನು ಹೆಚ್ಚಿನವನಾಗ್ತಾನೆ ಎಂಬ ವಿಚಾರ ಹುಟ್ಟಿತು. ಯೋಚನೆ ಮಾಡ್ತಾ ಇದ್ದಾರೆ. ಅವರು ಯೇಸುಸ್ವಾಮಿ ಹತ್ರ ಹೇಳಲಿಲ್ಲ, ಆದರೆ ಅವರು ತಮ್ಮಲ್ಲೇ ಪ್ಲ್ಯಾನ್ ಮಾಡ್ಕೊಳ್ತಾ. ಆದರೆ ಇದು ಯೇಸುಸ್ವಾಮಿಗೆ ಗೊತ್ತಾಯಿತು. ಯಾಕೆಂದರೆ ಯೇಸು ಸರ್ವಜ್ಞಾನಿಯಾದ ದೇವರು, ಸಕಲವನ್ನು ದೂರದಿಂದಲೇ ಗಮನಿಸುವಂತಹ ದೇವರು, ದೂರದಿಂದಲೇ ನಮ್ಮ ಆಲೋಚನೆಗಳನ್ನೆಲ್ಲ ಗಮನಿಸುವಂತಹ ಒಬ್ಬ ದೇವರು. ಆದ್ದರಿಂದ ಶಿಷ್ಯರ ಮನಸ್ಸಿನ ವಿಚಾರವನ್ನು ತಿಳಿದು ಯೇಸು ಒಂದು ಚಿಕ್ಕ ಮಗುವನ್ನು ತನ್ನ ಬಳಿಯಲ್ಲಿ ನಿಲ್ಲಿಸಿ ಏನು ಹೇಳ್ತಾರೆ ಅಂದರೆ, ಯಾವನಾದರೂ ನನ್ನ ಹೆಸರಿನಲ್ಲಿ ಈ ಚಿಕ್ಕ ಮಗುವನ್ನು ಸೇರಿಸಿಕೊಂಡರೆ ನನ್ನನ್ನು ಸೇರಿಸಿಕೊಂಡ ಹಾಗಾಯಿತು, ಮತ್ತು ಯಾವನಾದರೂ ನನ್ನನ್ನು ಸೇರಿಸಿಕೊಂಡರೆ ನನ್ನನ್ನು ಕಳುಹಿಸಿಕೊಟ್ಟ ಆತನನ್ನೇ ಸೇರಿಸಿಕೊಂಡ ಅಂತಾಯಿತು. ಯಾಕೆಂದರೆ ನಿಮ್ಮೆಲ್ಲರಲ್ಲಿ ಯಾವನು ಚಿಕ್ಕವನು ಅವನೇ ದೊಡ್ಡವನು ಎಂದು ಹೇಳಿದನು. ಅದರ ಮೂಲಕ ಯೇಸು ಏನು ಸಂದೇಶ ಕೊಡ್ತಾ ಇದ್ದಾರೆ? ನಿಮಗೆ ದೊಡ್ಡವನಾಗಬೇಕು ಅಂತ ಆಸೆ ಇದೆಯಾ? ನಿಮಗೆ ನಾಯಕನಾಗಬೇಕು ಅಂತ ಆಸೆ ಇದೆಯಾ? ನಿಮಗೆ ಹೆಚ್ಚಿನವನಾಗಬೇಕು ಅಂತ ಆಸೆ ಇದೆಯಾ? ಫಸ್ಟು ನೀವು ನಿಮ್ಮನ್ನು ತಗ್ಗಿಸಿಕೊಳ್ಳಿ. ಅದರ ಹೆಡ್ಡಿಂಗಲ್ಲಿ ಈ ರೀತಿಯಲ್ಲಿ ಓದ್ತೀವಿ, ಯೇಸು ತನ್ನ ಶಿಷ್ಯರಲ್ಲಿ ನಮ್ರತೆಯುಳ್ಳವನೇ ದೊಡ್ಡವನೆಂದು ತೋರಿಸಿತು. ನಮ್ರತೆಯುಳ್ಳ, ದೀನತೆಯುಳ್ಳ, ತಗ್ಗಿಸಿಕೊಳ್ಳುವ ವ್ಯಕ್ತಿನೇ ದೊಡ್ಡವನಾಗಿರ್ತಾನೆ. ದೇವರ ವಾಕ್ಯದಲ್ಲಿ ನಾವು ನೋಡಬೇಕಾದ್ರೆ ಪೇತ್ರನು ನಂತರದ ದಿನಗಳಲ್ಲಿ ಪೇತ್ರ ಹೇಳುವಂತಹ ಒಂದು ಮಾತನ್ನು ನೋಡ್ಬೋದು. ಈ ಶಿಷ್ಯರುಗಳಲ್ಲಿ ದೊಡ್ಡವನಾಗಬೇಕು ಅಂತ ಯಾರು ಈ ವಿಚಾರಗಳೆಲ್ಲ ಶಿಷ್ಯರು ಪ್ಲ್ಯಾನ್ ಮಾಡ್ತಾ ಇರಬೇಕಾದ್ರೂ ನನ್ನ ಅಭಿಪ್ರಾಯ ಇದರ ಲೀಡರು ಸಹ ಪೇತ್ರನೇ ಇರ್ಬೋದು. ಏಕೆಂದರೆ ಎಲ್ಲ ವಿಷಯಗಳಲ್ಲಿ ನಾಯಕ ಪೇತ್ರನೇ ಇರ್ತಾನೆ, ಎಲ್ಲ ವಿಷಯಗಳಲ್ಲಿ ಮುಂದೆ ನುಗ್ಗುವವನು ಪೇತ್ರನೇ ಇರ್ತಾನೆ. ಆದರೆ ಆ ಪೇತ್ರನ ಜೀವಿತದಲ್ಲಿ ಈ ರೀತಿಯಲ್ಲಿ ಯೋಚನೆ ಮಾಡಿದಂತಹ ಪೇತ್ರ ತನ್ನ ಕೊನೆಯ ಸಮಯದಲ್ಲಿ, ಅಂದರೆ ಯೇಸುಸ್ವಾಮಿಯ ಮರಣದ ನಂತರ ಸೇವಕನಾಗ್ತಾನೆ, ಅನೇಕರಿಗೆ ಸುವಾರ್ತೆಯನ್ನು ಸಾರ್ತಾನೆ, 1000 ಜನರನ್ನು ದೀಕ್ಷಾಸ್ನಾನ ಮಾಡ್ತಾನೆ, ಅವನ ನೆರಳು ಬಿದ್ದರೂ ರೋಗಿಗಳು ಗುಣ ಆಗ್ತಾರೆ. ನಂತರದ ದಿನಗಳಲ್ಲಿ ಅಲ್ಲಿರುವಂತಹ ವಿಶ್ವಾಸಿಗಳಿಗೆ ಪತ್ರಿಕೆಯನ್ನು ಬರೆಯುವಾಗ ಪೌಲ ಹೇಳುವಂತಹ ಒಂದು ಮಾತಿದೆ. 1 ಪೇತ್ರ 5ನೇ ಅಧ್ಯಾಯ 6ನೇ ವಾಕ್ಯ. ಹೀಗಿರುವುದರಿಂದ ದೇವರ ತ್ರಾಣವುಳ್ಳ ಹಸ್ತದ ಕೆಳಗೆ ನಿಮ್ಮನ್ನು ತಗ್ಗಿಸಿಕೊಳ್ಳಿರಿ, ಆತನು ತಕ್ಕ ಕಾಲದಲ್ಲಿ ನಿಮ್ಮನ್ನು ಮೇಲಕ್ಕೆ ತರುವನು. ಯಾರು ಹೇಳ್ತಾ ಇರೋ ಮಾತು? ಕೆಲವು ವರ್ಷಗಳ ಹಿಂದೆ ತಮ್ಮಲ್ಲಿ ಯಾವನು ಹೆಚ್ಚಿನವನು ಎಂಬುದಾಗಿ ಪ್ಲ್ಯಾನ್ ಮಾಡಿದಂತಹ, ಮನಸ್ಸಲ್ಲಿ ಆಲೋಚನೆ ಮಾಡಿದಂತಹ ಗ್ರೂಪಲ್ಲಿದ್ದಂತಹ ಪೇತ್ರ ಈಗ ಹೇಳ್ತಾನೆ, ದೇವರ ಮಕ್ಕಳೇ, ನೀವು ನಿಮ್ಮನ್ನು ತಗ್ಗಿಸಿಕೊಳ್ಳಿರಿ. ಯಾಕೆ? 5ನೇ ವಾಕ್ಯದಲ್ಲಿ ಅವನೇ ಹೇಳ್ತಾನೆ, 5:5ರಲ್ಲಿ, ನೀವೆಲ್ಲರೂ ದೀನ ಮನಸ್ಸೆಂಬ ವಸ್ತ್ರದಿಂದ ಸೊಂಟ ಕಟ್ಟಿಕೊಂಡು ಒಬ್ಬರಿಗೊಬ್ಬರು ಸೇವೆ ಮಾಡಿರಿ.
ದೇವರು ಅಹಂಕಾರಿಗಳನ್ನು ಎದುರಿಸುತ್ತಾನೆ, ದೀನರಿಗಾದರೂ ಕೃಪೆಯನ್ನು ಅನುಗ್ರಹಿಸುತ್ತಾನೆ. ಈಗ ಪೇತ್ರನಿಗೆ ಒಂದು ವಿಷಯ ಗೊತ್ತಾಯಿತು, ನಾವು ಹೆಚ್ಚಳಪಟ್ಟು ಪ್ರಯೋಜನ ಇಲ್ಲ, ಯಾರು ದೊಡ್ಡವನು ಅಂತ ಯೋಚನೆ ಮಾಡಿ ಪ್ರಯೋಜನ ಇಲ್ಲ. ನಾವು ತಗ್ಗಿಸಿಕೊಂಡ್ರೆ ಸಾಕು, ನಾವು ಆತನ ಹಸ್ತದ ಕೆಳಗಿದ್ರೆ ಸಾಕು, ತಕ್ಕ ಸಮಯದಲ್ಲಿ ನಮ್ಮನ್ನು ಮೇಲೆ ತರುವಂತಹ ಒಬ್ಬ ದೇವರಿದ್ದಾನೆ. ಈ ಬೆಳಗ್ಗೆ ನನ್ನನ್ನು ಕೇಳುವ ಪ್ರಿಯ ದೇವರ ಮಕ್ಕಳೇ, ನಾವು ಕರ್ತನ ಸನ್ನಿಧಾನದಲ್ಲಿ ನಮ್ಮನ್ನೇ ತಗ್ಗಿಸಿಕೊಳ್ಳುವಾಗ, ನಾವು ನಮ್ಮನ್ನೇ ಒಪ್ಪಿಸಿಕೊಡುವಾಗ, ದೀನ ಮನಸ್ಸಿನಿಂದ ಕರ್ತನ ಸೇವೆಯನ್ನು, ಕರ್ತನ ಚಿತ್ತವನ್ನು ಮಾಡುತ್ತಾ ಮುಂದೆ ಸಾಗುವಾಗ, ನಮ್ಮನ್ನು ತಕ್ಕ ಕಾಲದಲ್ಲಿ ಮೇಲಕ್ಕೆ ತರುವಂತಹ ಒಬ್ಬ ದೇವರಿದ್ದಾನೆಂಬುದಾಗಿ ನಾವು ಮರೆಯಬಾರದು. ಆದ್ದರಿಂದ ನಾವು ಹೆಚ್ಚಿನವನಾಗುವಂತಹ ಪ್ರಯತ್ನ ಮಾಡದೆ, ಹೆಚ್ಚಿನವನು ಯಾರು ಎಂಬುದಾಗಿ ನಾವು ಯೋಚನೆ ಮಾಡದೆ ದೇವರ ಸನ್ನಿಧಾನದಲ್ಲಿ ತಗ್ಗಿಸಿಕೊಳ್ಳೋದಾದರೆ ಇವತ್ತಿನ ದೀನತೆಯ ಅನುಭವವನ್ನು ನೀಗಿಸಿ, ಇವತ್ತಿನ ತಗ್ಗಿನ ಅನುಭವವನ್ನು ನೀಗಿಸಿ ಉನ್ನತವಾದ ರೀತಿಗೆ ನಿಮ್ಮನ್ನು ನಡೆಸುವಂತಹ ಒಬ್ಬ ದೇವರಿದ್ದಾನೆ. ಆ ದೇವರಲ್ಲಿ ಆಶ್ರಯಿಸಿ ಕಣ್ಣುಗಳನ್ನ ಮುಚ್ಚೋಣ, ಪ್ರಾರ್ಥನೆ ಮಾಡೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವ ಪರಲೋಕದ ತಂದೆಯಾದ ದೇವರೇ, ಒಳ್ಳೆ ಸಮಯಕ್ಕಾಗಿ ನಿನಗೆ ಸ್ತೋತ್ರ. ಮತ್ತೊಂದು ಆವರ್ತಿ ಕರ್ತನೆ, ನಮ್ಮನ್ನೇ ನಿನ್ನ ಪಾದ ಬಳಿಗೆ ಒಪ್ಪಿಸಿಕೊಡ್ತೇವೆ. ನಾವು ನಮ್ಮನ್ನು ಹೆಚ್ಚಿಸಿಕೊಳ್ಳದೆ, ಹೆಚ್ಚಿನವನಾಗುವ ಪ್ರಯತ್ನ ಮಾಡದೆ, ನಮ್ಮನ್ನೇ ತಗ್ಗಿಸಿಕೊಂಡು ನಿನ್ನ ವಾಕ್ಯಕ್ಕನುಸಾರವಾಗಿ ಜೀವಿಸುವಾಗ ನಮ್ಮನ್ನು ಮೇಲೆ ತರುವಂತಹ ದೇವರು, ತಕ್ಕ ಸಮಯದಲ್ಲಿ ತರುವಂತಹ ಶಕ್ತನಾದ ದೇವರು ನೀನಾಗಿರುವುದಕ್ಕಾಗಿ ನಿನಗೆ ಸ್ತೋತ್ರ. ನಮ್ಮನ್ನೇ ನಿನ್ನ ಪಾದ ಬಳಿಗೆ ಒಪ್ಪಿಸಿಕೊಡ್ತೇವೆ. ಪ್ರಾರ್ಥನೆಯನ್ನು ಕೇಳಿದ್ದಕ್ಕಾಗಿ ನಿನಗೆ ಸ್ತೋತ್ರ. ಯೇಸುವಿನ ಮುದ್ದಾದ ಹೆಸರಿನಲ್ಲಿ ಬೇಡಿಕೊಳ್ಳುತ್ತೇವೆ ನಮ್ಮ ಪ್ರೀತಿಯ ತಂದೆಯೇ. ಆಮೇನ್. ಗಾಡ್ ಬ್ಲೆಸ್ ಯು.